ಒಂದು ಪನ್ನೀರ್ ಕುರ್ಮಾ ಮಾಡಿ ತೋರ್ಸೋಣ ಅಂತ ನೋಡಿ. ಈ ಥರ ಪೀಸ್ನ ಎಲ್ಲನೂ ಬಿಟ್ಕೊಡಿ ನಿಧಾನಕ್ಕೆ. ಎಲ್ಲ ಎರಡೆರಡು ಪೀಸು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದೆಲ್ಲ ಒಂದು ಎರಡೆರಡು ಪೀಸ ನಾನು ತೊಗೊಂಡಿದ್ದೀನಿ. ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ಒಂದೇ ಒಂದು ಚಿಟಿಗೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಲೈಟಾಗಿ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಮೇಲೆ 1 ಕಪ್ ಟೊಮಾಟೊ ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪನ ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಇದು ಪನ್ನೀರ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ಭುತವಾಗಿದೆ. ನಮಸ್ಕಾರ, ನಾನು ನಿಮ್ಮ JFC ಕೃಷ್ಣಪ್ಪ. ನಮ್ಮ JFC ಕುಟುಂಬದ ಸದಸ್ಯರು ಎಲ್ಲರಿಗೂ ನಿಮ್ಮ JFC ಮಸಾಲಾ ಯೂಟ್ಯೂಬ್ ಚಾನಲಿಂದ ಸ್ವಾಗತ, ಸುಸ್ವಾಗತ. ಈಗ ಕೃಷ್ಣಪ್ಪ ಅವರು ಏನು ಮಾಡ್ತಾರೆ ಅಂತ ಕೇಳೋಕ್ಕಿದ್ದೀರಾ? ಇತ್ತೀಚೆಗೆ ತುಂಬ ವೆಜ್ಜೇ ಮಾಡಿ ತೋರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ವೆಜ್ಗೂ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ವೆಜ್ ಅಡುಗೆನ ತುಂಬ ಮಾಡಿ ತೋರಿಸ್ತಾ ಇದ್ದೀವಿ. ಇದು ವೆಜ್ ಸಂಬಂಧಪಟ್ಟಿದೆ. ನಮ್ಮದು ಕರಿ ಮಸಾಲ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ. ನೀವು ನೋಡಿರ್ಬೋದು, ನಮ್ಮ JFCನಲ್ಲಿ ಸಿಗುತ್ತೆ. ಇದು ಕರಿ ಟೈಪ್. ಕರಿ ಅಂದರೆ ನನಗೆ ಗೊತ್ತಿಲ್ಲ, ತುಂಬ ಸೆಮಿ ಗ್ರೇವಿನೂ ಇರೋಲ್ಲ, ಇರೋಲ್ಲ, ಮೀಡಿಯಮ್ ಇರುತ್ತೆ. ಗ್ರೇವಿ ಥರ ಇರ್ತದೆ. ಈ ನಮ್ಮ ಕರಿ ಮಸಾಲವನ್ನು ಬಳಸಿ ಒಂದು ಪನ್ನೀರ್ ಕುರ್ಮಾ ಮಾಡಿ ತೋರ್ಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನು ಬೇಕು ಎಲ್ಲ ನೋಡ್ಕೊಂಬಿಡಿ. ಇದು ಡ್ರೈ ಆನಿಯನ್ ಬಳಸಿದ್ದೀನಿ ನಾನು. ನೀವು ಮನೆಯಲ್ಲೇ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಕೆಂಪು ಫ್ರೈ ಮಾಡಿಬಿಟ್ಟು ಹಿಂಗೆ ತೊಗೊಂಬಿಟ್ರೆ ಅದೇ ಡ್ರೈ ಆನಿಯನ್. ಅರ್ಥ ಆಯ್ತಾ? ಪೇಸನ್ಸಿಂದ ಈರುಳ್ಳಿ ಹೆಚ್ಚಿಬಿಟ್ಟು ಈ ಥರ ಎಣ್ಣೆಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿ ನೀವು ಜಲ್ದಿ ಸೋಸ್ ತೊಗೊಂಬಿಟ್ರೆ ಈ ಥರ ಡ್ರೈ ಆನಿಯನ್ ಆಗೋಗುತ್ತೆ. ಇದೇ ಡ್ರೈ ಆನಿಯನು. ಡ್ರೈ ಆನಿಯನ್ನು ಇದು ನಾವು ಡೈರೆಕ್ಟ್ ಯೂಸ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಇದು ಕಂಪ್ನಿಯಿಂದ ಬರುತ್ತೆ. ಫ್ರೈಡಾಗಿ ಈ ಈರುಳ್ಳಿನ ನಾವು ತರಿಸ್ಕೋತೀವಿ. ಅದು ಕಾಸ್ಟ್ಲಿ ಬೀಳುತ್ತೆ ಸ್ವಲ್ಪ. ನಿಮಗೆ ಸಿಕ್ಕಲ್ಲ ಅಂತ ಚಿಂತೆ ಬೇಡ. ಏನು ಫ್ರೈಡ್ ಆನಿಯನ್ ಯೂಸ್ ಮಾಡೋಣ ಎಲ್ಲಪ್ಪ ತರೋಣ ಅಂತ ಚಿಂತೆ ಬೇಡ. ಈರುಳ್ಳಿ ಸ್ಲೈಸಾಗಿ ಹೊಡ್ಕೊಳ್ಳಿ, ಎಣ್ಣೆಗೆ ಬಿಡಿ, ಎಣ್ಣೆಯಿಂದ ಫ್ರೈ ಮಾಡಿ ಈಚೆ ತಗೊಳ್ಳಿ. ಅದೇ ಡ್ರೈ ಆನಿಯನ್, ಇನ್ನೇನು ಅಲ್ಲ. ಪನ್ನೀರು, ಡ್ರೈ ಆನಿಯನು, ಗೋಡಂಬಿ, ಮೊಸರು, ಟೊಮಾಟೊ, ಶುಂಠಿ ಪೇಸ್ಟು, ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಒಂದಷ್ಟು ಪರಿಮಳಕ್ಕೋಸ್ಕರ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅರಿಶಿನ ಪುಡಿ ಸ್ವಲ್ಪ. ಇಷ್ಟಿದ್ರೆ ನೀವು ಪನ್ನೀರ್ ಕುರ್ಮಾನ ಮನೆಯಲ್ಲೇ ಮಾಡಿ ತೋರಿಸ್ಬೋದು. ಈಗ ಹೋಗ್ಬಿಟ್ಟು ಒಂದು ಪನ್ನೀರ್ ಬಟರ್ ಮಸಾಲ ಕೊಡಿ ಅಂತ ನೀವು ರೋಟಿ ಜೊತೆಗೆ ಎಲ್ಲಾರ ಹೋಟ್ಲಲ್ಲಿ ಕೇಳ್ತೀರಿ. ದುಬಾರಿ ಆಗ್ಬಿಡುತ್ತೆ, ಬರ್ಸೋಕ್ಕಾಗಲ್ಲ. ಏನು 250 ರೂಪಾಯಿನ್ರಿ, 200 ರೂಪಾಯಿನ್ರಿ ಅಂತ ಅಂತೀರಿ. ಇದನ್ನ ಯಾಕೆ ನೀವು ಮನೇಲೇ ಮಾಡ್ಕೋಬೋದು? ಇದನ್ನು ಅರ್ಧ kg ಪನ್ನೀರ್ ಬಳಸಿದ್ದೀನಿ ನಾನು. ಇದು ನಿಮಗೆ ಕನಿಷ್ಠ ಅಂದರೂ 5 ರಿಂದ 6 ಜನಕ್ಕೆ ಆಗುತ್ತೆ. 6 ನಂಬರ್ಗೆ ಆಗುತ್ತೆ. ಭಾನುವಾರ ಇವತ್ತೇನು ಮಾಡೋಕ್ಕಾಗಲ್ಲಪ್ಪ, ಏನೋ ಇವತ್ತು ಭೀಮನ ಅಮಾವಾಸ್ಯೆ ಬಂದಿದೆ, ಗಣಪತಿ ಚೌತಿ ಬಂದಿದೆ, ಯಾವ ಥರ ದಿನ ವಿಶೇಷ ದಿನ ಮಾಡ್ಕೊಳ್ಳೋದ್ರೂ ವೆಜ್ನವರು ಮಾಡ್ಕೋಬೋದು, ನಾನ್ ವೆಜ್ಜವರು ಮಾಡ್ಕೋಬೋದು. ಯಾಕೆಂದರೆ ಕಲ್ತಿದ್ರೆ ನಾವು ಎಲ್ಲ ಅಡುಗೆನೂ ನಾವು ಯಾವ ಹಾಲಲ್ಲಿ ಮ್ಯಾನೇಜ್ ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಇವತ್ತು ನಾನ್ ವೆಜ್ ಮಾಡ್ತಿರೋರು ನಮ್ಗೆ ಮಾಡೋಕ್ಕೆ ಬರಲ್ಲ ಅಂತ ನಿಮ್ಮ ತಲೆಯೊಳಗೆ ಬೇಡ. ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಅದನ್ನು ಕಲ್ತ್ಕೊಂಡು ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡಿ. ಒಲೆಯನ್ನು ಹಚ್ಕೊಳ್ಳೋಣ. ಒಲೆ ಹಚ್ಬಿಟ್ಟು ಈ ಪನ್ನೀರು ಕಲಸೋ, ಕೆಲವರು ಹಸಿ ಪನ್ನೀರನ್ನೇ ತುರಿದಾಕಿ ಮಾಡ್ತಾರೆ, ಕೆಲವರು ಪನ್ನೀರನ್ನೇ ಹಾಕಿಬಿಡ್ತಾರೆ ಹಂಗೇ. ಅದು ನಿಮಗೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಯಾಕೆಂದರೆ ಪನ್ನೀರು ಡಿಪ್ಪಾಗಿ ನಿಂತ್ಕೊಂಡ್ರೆ ನೀವು ಬಾಯಲ್ಲಿ ಹಾಕ್ಕೊಂಡಾಗ ಒಂಥರ ಕ್ರಿಸ್ಪಿ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಆ ಥರ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಥರ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ಎಣ್ಣೆ ಲೈಟಾಗಿ ಕಾಯಿದ ತಕ್ಷಣ ಪನ್ನೀರನ್ನ ಸ್ವಲ್ಪನೇ ಬಿಟ್ಬಿಟ್ಟು ಕರೆದಿ ನಾವು ತೊಗೊಂಬಿಟ್ಟು ಇದೇ ಎಣ್ಣೆನ ಇನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪಾತ್ರೆ ಎಣ್ಣೆ ಲಿಫ್ಟ್ ಮಾಡ್ಕೊಂಬಿಟ್ಟು ಅದರಲ್ಲೇ ನಾವು ಪನ್ನೀರ್ ಕುರ್ಮಾನ ಯಾವ ಥರ ಮಾಡೋದು, ಪನ್ನೀರ್ ಬಟರ್ ಮಸಾಲಾನ ಯಾವ ಥರ ಮಾಡೋದು ಅಂತ ಮಾಡ್ಕೊಂಡು ಹೋಗ್ತಾ ಇರೋಣ. ಹೇಗಿರುತ್ತೆ ಅಂಥೇಳಿ ನೀವು ನೋಡ್ತಾ ಹೋಗಿ. ಎಣ್ಣೆ ನೀವು ಪನ್ನೀರ್ ಬಿಡಬೇಕಾದ್ರೆ ಸ್ವಲ್ಪ ಯಾವತ್ತು ಎಣ್ಣೆ ಅಂದರೆ ಅದು ಚುರು ಅನ್ನಬೇಕು. ಆವಾಗ ಅದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ತುಂಬನೂ ನೀವು ಕಾಯಿಸಿ ಬಿಡೋಕ್ಕೋಗ್ಬೇಡ್ದು. ತುಂಬ ಕಾಯಿಸಿ ಬಿಟ್ಟಾಗ ಏನಾಗುತ್ತೆ, ಟಕ್ಕಂತ ಅದು ಮೇಲ್ಗಡೆ ಮಾತ್ರ ಬರ್ನ್ ಆಗುತ್ತೆ, ಒಳಗಾಗಿರಲ್ಲ. ನೋಡಿ ಇನ್ನೂ ಬಂದಿಲ್ಲ. ಇದು ಒಂದೇ ಒಂದು ಪೀಸ್ ಆ ಥರ ಬಿಟ್ಟು ನೋಡಿ ಗೊತ್ತಾಗ್ತದೆ. ಗೊತ್ತಾದಾಗ ಅದನ್ನು ನೀವು ಇನ್ನೊಂದು ಸ್ವಲ್ಪ ಎಣ್ಣೆಗೆ ಕಾಯಬೇಕಾಗುತ್ತೆ ಅಂತ ಅರ್ಥ. ಇಲ್ಲಿ ಗೊತ್ತಾಗ್ತಾಯಿದೆ ನೋಡಿ, ಅದು ಬಿಟ್ಟಾಗಲೇ ಅದು ಟಕ್ಕಂತ ಮೇಲೆ ಬರಬೇಕು. ಇಲ್ಲಾಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂಥೇಳಿ. ಕೆಲವರು ಅದೇ ಪೂರ್ತಿ ಹಾಗೆ ಹಾಕಿ ಎಲ್ಲ ಕುರ್ಮಾ ರೆಡಿ ಆದಮೇಲೆ ಹಾಕ್ಕೊಳ್ಳೋಕ್ಕೂ ಇಷ್ಟಪಡ್ತಾರೆ. ಕೆಲವರು ತುರಿದ್ಬಿಟ್ಟು ಹಾಕ್ಬಿಡ್ತಾರೆ. ನೀವು ನೋಡಿರ್ಬೋದು ಪನ್ನೀರ್ಗಳನ್ನ. ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾಯಿದ್ದೀವಿ ನೋಡಿ. ಈ ಥರ ಪೀಸ್ನ ಎಲ್ಲನೂ ಬಿಟ್ಕೊಡಿ ನಿಧಾನಕ್ಕೆ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ, ತುಂಬ ಹಸಿರೋದು ಬೇಡ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು. ಆವಾಗ ಅದನ್ನು ತಗೊಳ್ಳೋಣ. ಇದು ಹಾಗೆ ಬೇಯ್ತಾ ಇರಲಿ. ನಿಮಗೊಂದು ಇದರ ಮಧ್ಯದಲ್ಲಿ ಒಂದು ಮಾಹಿತಿ ಕೊಡ್ತೀನಿ.
ನಾವು 3-4 ವರ್ಷದಿಂದ ಸತತವಾಗಿ ನಿಮಗೆ ಕೇಕ್ಸ್ ಹೋಗಿ ಬರ್ತಾಯಿದ್ದೀವಿ. ಅದು ನಿಮ್ಗೆ ಗೊತ್ತಿರೋ ವಿಚಾರನೇ. ಅದು ಮುಂಚೆ ನಮಗೆ MG ರೋಡಲ್ಲಿ ನಡೀತಾಯಿತ್ತು ಆ ಕೇಕ್ಸು. ಈಗ ಅದು ಬೇರೆ ಕಡೆ ಜಾಗ ಬದಲಾವಣೆ ಆಗಿದೆ. ಪ್ಯಾಲೇಸ್ ಗ್ರೌಂಡ್ಗೆ ಆ ಕೇಕ್ ಎಕ್ಸಿಬಿಷನ್ನು ಶಿಫ್ಟ್ ಆಗಿದೆ. ನೀವು ಹೋದ ವರ್ಷ ಸಡನ್ಲಿ ಆ ಥರ ಶಿಫ್ಟ್ ಆಗಿದ್ದರಿಂದ ಎಷ್ಟೋ ಜನಕ್ಕೆ ಇದು ಗೊತ್ತಾಗಲಿಲ್ಲ. ನಾವು ಅಲ್ಲಿ ಬರೋದ್ರಿಂದ ನಾವು ಈ ಮಾಹಿತಿನ ಇಲ್ಲಿ ನಿಮ್ಗೆ ಕೊಡ್ತಾಯಿದ್ದೀವಿ. ನೀವು ಕೇಕ್ಸ್ ಹೋಗಿ ಬನ್ನಿ, ನಾನು ಸಿಗ್ತೀನಿ ನಿಮಗೆ ಅಲ್ಲಿ. ನಿಮ್ಮ ಕೇಕ್ ಶೋನಲ್ಲಿ ಬಂದು ಭೇಟಿ ಮಾಡಿದ್ರೆ ನಾನು 15 ದಿನ ಕಾಲ ಅಲ್ಲೇ ಇರ್ತೀನಿ. ಡಿಸೆಂಬರ್ 15ರಿಂದ ಜನವರಿ 1ನೇ ತಾರೀಕುವರೆಗೂ ಕೇಕ್ ಸಿಗ್ತೀನಿ ನಿಮಗೆ. ನೀವು ಅಲ್ಲಿ ನಮ್ಮ ಪ್ರಾಡಕ್ಟ್ನ ಗೆಟ್ 1 ಬೈ 1 ಆಫರ್ ಇಟ್ಟಿದ್ದೀವಿ. ದಯವಿಟ್ಟು ನೀವು ಬಂದಲ್ಲಿ ಎಲ್ಲರೂ ಖರೀದಿ ಮಾಡಿ. ಜೊತೆಗೆ ಯಾರಿಗೂ ಬಿರಿಯಾನಿ ಸಿಕ್ಕಿಲ್ವೋ ಮಾಡಿಲ್ವೋ ಈ ಥರದ್ದೆಲ್ಲ ಇದ್ದರೆ ಓನ್ಲಿ 99 ರುಪೀಸ್ಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕುಸ್ಕಾ ಕಬಾಬು ಪ್ರತಿಯೊಂದನ್ನು ನಾವು ಕೊಡೋರಿದ್ದೀವಿ ಅಲ್ಲಿ. ಯಾಕೆ ಅಂದರೆ ನಾವು ಅಡ್ವರ್ಟೈಸ್ಗೋಸ್ಕರ ನಿಮ್ಗೆ ಅದನ್ನು ನಾವು ಕೊಡ್ತಾ ಇರೋದು. ಕಾರಣ ಇಷ್ಟೇ, ನೀವೆಲ್ಲ ಕೇಕ್ಸ್ ಹೋಗಿ ಬಂದು ಊಟ ಮಾಡಿ ಎಂಜಾಯ್ ಮಾಡಿ ಆ ಶೋನ ಅದ್ಭುತವಾಗಿ ನೀವು ಇದು ಮಾಡ್ತೀರಂತ. ಯಾಕೆಂದರೆ ಭಾಳ ವರ್ಷದಿಂದ ಅದು ಕೆಲವರು ಕಲ್ಚರೇ ಆಗಿಬಿಟ್ಟಿದೆ. ಅದು ಕೇಕ್ ಶೋ ಅಂದರೆ ಕಂಟಿನ್ಯೂ ಬರ್ತಾರೆ ಆ ಶೋಗೆ. ಪ್ರತಿಯೊಂದು 10 ವರ್ಷ 20 ವರ್ಷದಿಂದನೂ ಬರೋರಿದ್ದಾರೆ ಆ ಶೋಗೆ. ಅದಕ್ಕೋಸ್ಕರ ಈ ಶಿಫ್ಟ್ ಆಗಿರೋದ್ರಿಂದ ಜನಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಎಲ್ಲಿ ಹೊಂಟೋಯ್ತಪ್ಪ ಇದು ಅಂತೇಳಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನಿಮಗೆ, ಈ ಕೇಕ್ ಶೋ ನಿಮಗೆ ಇದಕ್ಕೆ ಬರ್ತಾಯಿದೆ, ಪ್ಯಾಲೇಸ್ ಗ್ರೌಂಡ್ಗೆ ಬರ್ತಾ ಇರೋದು. ಅಲ್ಲಿ ಬಂದು ನೀವು ಎಲ್ಲನೂ ನಮ್ಮನ್ನು ಇದು ಮಾಡ್ಬೋದು. ನಾನು ಕೇಕ್ ಶೋಗೆ ಹೋಗಿ ನನ್ನ ಪ್ರಾಡಕ್ಟ್ 2-3 ವರ್ಷದಿಂದ ನಾನು ಇದನ್ನು ಮಾರ್ಕೆಟಿಂಗ್ ಮಾಡಿದ್ದೀನಿ. ತುಂಬ ಜನಕ್ಕೆ ಖುಷಿಯಾಗ್ಬಿಡುತ್ತೆ. ನಾನು ನೋಡಿದ ತಕ್ಷಣ ಅಯ್ಯೋ ಕೃಷ್ಣಪ್ಪ ಬಂದುಬಿಟ್ಟಾರೆ ಕೇಕ್ ಶೋಗೆ, ನಮಗೆಲ್ಲೂ ಸಿಕ್ಕಲ್ಲ ನೋಡಿ ಇಲ್ಲಿ ಸಿಗ್ತಾರೆ ಅಂಥೇಳಿ. ನಾನು ಬಿಸ್ನೆಸ್ ಮಾಡೋದಕ್ಕಿಂತ ಸೆಲ್ಫಿ ಕೊಡೋದೆ ನಿಮ್ಗೆ ಇಡೀ ದಿನ ಅರ್ಧ ದಿನ ಆಗೋಗ್ಬಿಡುತ್ತೆ ಎಷ್ಟೋ ಜನಕ್ಕೆ. ಯಾಕೆಂದರೆ ನೀವು ನಮ್ಮನ್ನು ಅಷ್ಟೊಂದು ಪ್ರೀತಿಸಿದ್ದೀರಾ. ನೀವು ಏನು ಕೇಳಿದ್ರು ನಾವು ಅರ್ಹತೆ ನಾವು ಉಳಿಸ್ಕೋಬೇಕಾದ್ರೆ ನಿಮ್ಮನ್ನ ಖುಷಿ ಪಡಿಸಿ ನಾವು ಕಳಿಸ್ಬೇಕು. ಆವಾಗಲೇ ಅದಕ್ಕೊಂದು ವ್ಯಾಲ್ಯೂ ಸಿಗೋದು. ಇನ್ನೊಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ, ಆವಾಗ ಅದು ನೀವು ಕುರ್ಮ ಮಾಡಿದಾಗ ಅದು ಏನಾಗುತ್ತೆ ಅಂದರೆ ನೀರಲ್ಲಿ ಕರಗೋಗುತ್ತಲ್ಲ, ಆ ಥರದ್ದು ನಿಮಗೆ ಏನು ಇರೋಲ್ಲ. ನೋಡಿ ಸಾಕು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಿಮಗೆ ದಿಂಡಾಗಿ ಬಂದಿದೆ ನೋಡಿ, ಸಾಕಾಗ್ತದೆ ಅಷ್ಟೇ. ನೋಡಿ ಇದಕ್ಕೆ ನೀವು ವಾಪಸ್ಸು ತಗೊಂಬಿಡೋಣ. ಅಲ್ಲಿವರೆಗೂ ಸ್ಟವ್ ಆಫ್ ಮಾಡಿಬಿಟ್ಟು, ಇದು ಆಲ್ರೆಡಿ ನಾವು ತಗೊಂಡಿದ್ದೀವಿ, ಬೇಯಿಸ್ಬಿಟ್ಟು ತಗೊಂಡಿದ್ದೀನಿ. ಇನ್ನೂ ತುಂಬ ಕೆಂಪು ಬೇಯಿಸ್ಬಿಟ್ರೆ ಜಾಸ್ತಿ ಬರ್ನಾದಂಗೆ ಆಗ್ಬಿಡುತ್ತೆ, ಬೇಡ ಅದು. ಅವಾಗೇನಾಗುತ್ತೆ, ಅಗಿಬೇಕಾಗುತ್ತೆ, ಸ್ಮೂತ್ನೆಸ್ಸು ಕಳ್ಕೊಂಬಿಡುತ್ತೆ. ಈಗ ನಿಮಗಿದು ಸ್ಪಂಜ್ ಇದ್ದಂಗೆ ಇರುತ್ತೆ, ಇದರಲ್ಲಿ ಕರಗು ಹೋಗಲ್ಲ. ಒಂದು ಕಡೆ 2 ಥರದ್ದು ಕೆಲಸ ಆಗ್ತದೆ. ನನಗೆ ಫ್ರೈಗೆ ಎಷ್ಟು ಬೇಕು ಎಲ್ಲ ನಾನು ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಅಷ್ಟೇ ಎಣ್ಣೆ ಬೇಕಾಗಿರೋದು. ನೀವು ಅದರಲ್ಲಿ ಆಲ್ರೆಡಿ ಪನ್ನೀರ್ ಸ್ವಲ್ಪ ಇದೆ, ಏನು ತೊಂದರೆ ಇಲ್ಲ. ಅದನ್ನು ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಎಲ್ಲ 2 ಪೀಸು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದೆಲ್ಲ ಒಂದು 2 ಪೀಸ ನಾನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಸಿ ಕಮ್ಮಿ ಆಗೋವರೆಗೂ ಇದಿರಲಿ. ಇದರಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಅವಾಗ ಅದು ಸಾಲ್ಟ್ ಹಾಕಿದಾಗೆಲ್ಲ ಇದೆಲ್ಲ ಬಿಟ್ಕೊಳ್ಳುತ್ತೆ ಆರಾಮಾಗಿ. ನಿಮ್ಗೆ ಅದರಲ್ಲೇ ಆ್ಯಡ್ ಆಗುತ್ತೆ. ಈಗ ಒಲೆ ಹಚ್ಚಿಬಿಡೋಣ. ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ, ಒಂದು 2 ಸ್ಪೂನು ಶುಂಠಿ ಪೇಸ್ಟು. ಇದು ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಕಮ್ಮಿ ಮಾಡಿಕೊಂಡು ಲೈಟಾಗಿ ಉರಿತಾ ಇರಲಿ. ಒಂದೇ ಒಂದು ಚಿಟಿಗೆ ಅಷ್ಟನ್ನ ಪುಡಿ ಹಾಕ್ಕೊಳ್ಳೋಣ. ನಿಮಗೆ ಹೋಟ್ಲೆಲ್ಲ ಕೇಳಿದ್ರೆ ಆಲ್ರೆಡಿ ಈ ಗ್ರೇವಿ ಮಡಗಿರ್ತಾರೆ ರೆಡಿ. ನಿಮಗೆ ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಪನ್ನೀರ್ ಹಾಕಿ, ಬೇರೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ, ಒಂದು ಸೌಟು ಆ ಗ್ರೇವಿ ಒಡೆದು ಟಕ್ ಅಂತ ನಿಮ್ಮ ಕೈ ಕೊಟ್ಬಿಡ್ತಾರೆ. ಇದೆಲ್ಲ ತುಂಬ ಪ್ರೊಸೆಸಿಂಗ್ ಕೆಲಸ, ಭಾಳ ಹೊತ್ತು ಸಮಯ ತಗೊಳುತ್ತೆ. ಈ ನಾರ್ತ್ ಇಂಡಿಯನ್ ಐಟಮ್ ಎಲ್ಲ ಮಾಡೋಕ್ಕೆ ಭಾಳ ಸಮಯ ತಗೊಳುತ್ತೆ. ನೀವು ಇದನ್ನು ವಿಶೇಷವಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟಾಗಿರುತ್ತೆ. ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಪ್ರತಿಯೊಂದು ಹಾಕಿದಾಗಲೂ ಸ್ವಲ್ಪ ಸಮಯ ಕೊಡಿ. ಸಮಯ ಕೊಟ್ಟರೆ ಟೇಸ್ಟು ಚೆನ್ನಾಗಿರುತ್ತೆ. ಲೈಟಾಗಿ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಯ್ತಿದ್ದಂಗೆಲ್ಲ 1 ಕಪ್ ಟೊಮಾಟೊ ಯೂಸ್ ಮಾಡ್ಕೊಳ್ಳಿ.
ನೋಡಿ ಹೆಂಗಿದೆ ಕಲರು, ಬ್ಯೂಟಿಫುಲ್ ಕಲರ್ ಬಂದಿದೆ, ಸೂಪರಾಗಿದೆ ಕಲರು. ನೋಡ್ತಾ ಇದ್ರೇ ಹಂಗೆ ವಾರ ಅನ್ಬೇಕು, ಆಗಿದೆ ಕಲರ್. ಅದು ಫ್ರೈ ಮಾಡ್ಕೋತಾ ನಾವು ರುಬ್ಬೋ ಕೆಲಸ ಬಾಕಿ ಇರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಯಾವಾಗ ಹಿಂದೆ ಇರಲಿ, ನಾನು ಅದು ಪದೇ ಹೇಳ್ತಾನೆ ಇರ್ತೀನಿ. ಲೈಟಾಗಿ ಸ್ವಲ್ಪ ಗರಂ ಮಸಾಲ ಪರಿಮಳಕ್ಕೋಸ್ಕರ, ಕರಿ ಮಸಾಲ ಎಲ್ಲ ಇರ್ತದೆ. ನಮ್ಮ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಇದು ಹಂಗೆ ಫ್ರೈ ಆಯ್ತಾ ಇರಲಿ. ಫ್ರೈ ಆಯ್ತಾ ಇದೆ, ರುಬ್ಕೊಂಬರೋಣ. ಇದರ ಮಧ್ಯದಲ್ಲಿ ನಾವು 1 ಕಪ್ಪು ಮೊಸರು ಇಲ್ಲಿ ಸೇರಿಸ್ತಾ ಇದ್ದೀವಿ. ರುಬ್ಬಕ್ಕೆ 1 ಕಪ್ ಸೇರಿಸ್ಕೋಬೇಕು. 1 ಕಪ್ಪಷ್ಟು ಮೊಸರನ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಸೇರಿ ಚೆನ್ನಾಗಿ ಫ್ರೈ ಆಯ್ತಾ ಇರಲಿ. ಇದು ನಿಧಾನಕ್ಕೆ ಫ್ರೈ ಆಯ್ತಾ ಇರಲಿ. ಅಷ್ಟರೊಳಗೆ ನಾವು ರುಬ್ಕೊಂಬಂದ್ಬಿಡೋಣ. ನಿಮ್ಗೆ ಅವಾಗಲೇ ಹೇಳಿದೆ ಡ್ರೈ ಆನಿಯನ್ ಅಂತೇಳಿ. ಇದನ್ನು ಈರುಳ್ಳಿನ ಫ್ರೈ ಮಾಡಿ ಫಸ್ಟ್ ಟೈಮ್ ಅಡುಗೆ ಮಾಡೋಕ್ಕೆ ಮುಂಚೆ ನೀವು ಕೆಂಪಗಾಗಿ ತಗೊಳ್ಳಿ ಅಷ್ಟೇ. ಇನ್ನೇನು ಡ್ರೈ ಆನಿಯನ್ನು ವಿಶೇಷ ಏನಿಲ್ಲ ಇದರಲ್ಲಿ. ನಾನೀಗ 1 ಕಪ್ ಹಾಕ್ಕೊಂಡಿದ್ದೀನಿ. ಒಂದಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಗೋಡಂಬಿ ನಾರ್ತ್ ಇಂಡಿಯನ್ ಐಟಮ್ ಬೇಕೇ ಬೇಕು. ಅಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ 1 ಕಪ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನು ಸ್ವಲ್ಪ ಆ್ಯಡ್ ಮಾಡಿ ನೀರನ್ನ ಅದಕ್ಕೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದರಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಆಮೇಲೆ ಕೆಲವರು ಹಿಂಗೆ ಅಡುಗೆ ವಿಚಾರಗಳಲ್ಲಿ ಕಲ್ತಿರೋರು ಅವರು ಇವರು ಏನು ಮಾಡ್ತಾರೆ ಅಂದರೆ ತುಂಬ ಟೀಕೆ ಟಿಪ್ಪಣಿ ಮಾಡ್ತಾನೆ ಇರ್ತಾರೆ. ಅಡುಗೆನ ಪ್ರತಿಯೊಬ್ಬರಿಗೂ ಕಲಿಸೋದು ನಮ್ಮ ಧರ್ಮ. ಈಗ ನಾನು ಮಾಡಿರೋದನ್ನ ನೋಡಿ ನೀವು ಮಾಡ್ತಾಯಿದ್ದೀರ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ನೀವು ಯಾರು ಮಾಡಿರೋದು ನೋಡಿ ನೀವು ಮಾಡ್ತಾಯಿದ್ದೀರಿ. ಇದು ಕಲೆ. ಇದು ಯಾರಿಗೂ ನಿಲ್ಕೂಡ್ದು. ಅಡುಗೆ ಊಟದು ಇದು ಕಲೆ. ಅಡುಗೆ ಮಾಡಿರೋದು ಈ ಅಡುಗೆ ನಂದು, ಆ ಅಡುಗೆ ನಿಂದು, ಯಾರ ಅಪ್ಪಂದು ಅಲ್ಲ. ಪ್ರತಿಯೊಬ್ಬರದು ಅದು ಏನು ಮಾಡಬೇಕು ಅಂದರೆ ನಾವು ಕಲ್ತಿರೋರು ಕಲಿಸ್ತಾ ಹೋಗ್ಬೇಕು. ಆವಾಗ ಅದು ಅಡುಗೆ ಊಟದ ಧರ್ಮ. ಅರ್ಥ ಆಯ್ತಾ? ಕೆಲವ್ರು ಅಂತಾರೆ ಏನು ರೀ ನಾವು ಮಾಡೋದನ್ನ ಅವ್ರು ಮಾಡಿ ತೋರ್ಸವ್ರೆ, ಅದೇನು ಅವರೇ ಬೇಕಾ ಇವರೇ ಬೇಕಾ? ಅದೆಲ್ಲ ಪ್ರಶ್ನೆ. ನಾನು ಹೇಳೋದೇನೆಂದರೆ ನೀವು ಕಲಿಸಿ ಇನ್ನೂ ಕಲಿಸಿ. ನನ್ನ ಮಗ ಬರಲಿ, ನಮ್ಮ ಮೊಮ್ಮಕ್ಕಳು ಬರಲಿ, ಪ್ರತಿಯೊಬ್ಬರು ಇದೇ ಥರದೇ ಅಡುಗೆ ಮಾಡಿ ತೋರಿಸ್ತಾ ಇರಲಿ. ಯಾಕೆಂದರೆ ನಮ್ಮ ಕಲೆ ಕಲ್ತಿರೋದು ಒಬ್ಬರು ತಲೆಮಾರಿಗೆ ಹಾಳಾಗೋಗೋದು ಬೇಡ. ನಾನು ಹೇಳೋದು. ಕೆಲವ್ರು ಹೇಳ್ತಾರೆ ತುಂಬ ಜನ, ಇದೇನು ರೀ ನಾನು ಮಾಡಿ ತೋರಿಸಿದ್ದು ಕೃಷ್ಣಪ್ಪರು ಮಾಡಿ ತೋರಿಸ್ತವ್ರೆ. ಅದು ತಪ್ಪು ರೀ, ಅದು ತಪ್ಪು. ಈಗ ನಾನು ಮಾಡೋದು ನೀವು ಮಾಡಿ ತೋರಿಸಿ. ನಾನು ಯಾರೋ ಮಾಡೋದನ್ನು ಮಾಡಿ ತೋರಿಸಿರೋದು. ಯಾಕೆಂದರೆ ನಾನು ಹುಟ್ಟುವಾಗಲೇ ಏನು ಕಲ್ತ್ಕೊಂಬಂದಿಲ್ಲ. ನಾವು 10 ಜನ ಮಾಡಿದಾಗ ನಮ್ಮ ವೆಜ್ ಹೋಟ್ಲ್ ಇದ್ದಾಗ ಭಟ್ರುಗಳು ಬಂದಾಗ ನೋಡಿದಾಗ ಅವ್ರನ್ನೆಲ್ಲ ಕೆಲಸ ಹೇಗೆ ಮಾಡ್ತಾಯಿದ್ರು ನೋಡ್ತಾಯಿದ್ರು. ಏನೋ ಅಟ್ಲೀಸ್ಟು ಅದನ್ನು ನೋಡಿ ನಾವು ಕಲ್ತಿದ್ದೀವಿ. ಪ್ರತಿಯೊಬ್ಬರು ಇದೇ ಥರನೇ ಫಾಲೋ ಮಾಡಬೇಕು. ಅವ್ರು ನೋಡಿ ಕಲ್ತಿರೋದು ಇವ್ರು ಯಾಕೆ ಮಾಡ್ತಾರೆ, ಇದನ್ನು ಅವ್ರು ನೋಡೋದು ಇವ್ರು ಯಾಕೆ ಮಾಡ್ತಾರೆ ಅಂತ ಯಾವತ್ತೂ ಯಾರನ್ನೂ ಟೀಕೆ ಟಿಪ್ಪಣಿ ಮಾಡಿಕೊಡ್ದು. ಅದು ನನ್ನ ಭಾವನೆ. ನಿಮ್ಮ ಭಾವನೆ ಏನಿದೆ ನನಗೆ ಗೊತ್ತಿಲ್ಲ. ಅದು ನೀವು ನನ್ನೊಂದಿಗೆ ಪುರ್ಸತ್ತಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನೀವು ನನಗೆ ನೀವೇನು ಬೇಕಾದ್ರೆ ಕೇಳ್ಬೋದು ಪ್ರಶ್ನೆ. ನೀವು ಇದ್ದೇ ಪ್ರಶ್ನೆ ನನಗೆ ಇದೇ ಇದ್ದರೆ ನಾನು ಖಂಡಿತ ನಿಮಗೆ ನಾನು ಹೇಳ್ತೀನಿ. ಈಗಲ್ಲಪ್ಪ ಹೀಗೆ ಅಂತೇಳಿ. ಈಗ ನೀವು ನಮ್ಮದೆಲ್ಲ ಮಸಾಲೆ ಬಳಸೋದು ನೋಡಿದ್ದೀರಿ. ನಾನು ಈ ಕರಿ ಮಸಾಲೆ ಬಳಸ್ತಾ ಇದ್ದೀನಿ. ಈ ಕರಿ ಮಸಾಲೆನಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ವೆಜ್ ಆ್ಯಂಡ್ ನಾನ್ ವೆಜ್ ಎನಿ ಐಟಮ್ ಮಾಡ್ಕೋಬೋದು. ನಾವು ಬಿಡುಗಡೆ ಮಾಡಿದ್ದೀವಿ ಕರಿ ಮಸಾಲ ಅಂಥೇಳಿ. ಇದು ಬ್ಯಾಚುಲರ್ಗೆ ಅವ್ರಿಗೆ ಇವರಿಗೆಲ್ಲ ತುಂಬ ಉಪಯೋಗವಾಗಿರುವಂಥ ಒಂದು ಮಸಾಲ ಇದು. ನಮ್ಮ GFCನಲ್ಲಿ ಸಿಗುತ್ತೆ. ಇದು ತುಂಬ ಸ್ಪೆಷಲಾಗಿ ಬಿಡುಗಡೆ ಮಾಡಿದ್ದೀವಿ. ಇದು ನಿಮಗೆ ಬೇಕು ಅಂದರೆ ನೀವು ಅಲ್ಲಿ ತಗೊಳ್ಳಿ. ಇಲ್ಲಾಂದರೆ ನಮ್ಮ GFC ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ನೀವು 400 ರೂಪಾಯಿ ದುಡ್ಡು ಹಾಕಿದ್ರೆ ಇದು 650 ರೂಪಾಯಿ ಬೆಲೆ. ಅಂದರೆ ಎಲ್ಲ ಮಸಾಲೆಗಳು ಸೇರಿ 650 ರೂಪಾಯಿ. ನಿಮ್ಗೆ 250 ರೂಪಾಯಿ ನೀವು ಡಿಸ್ಕೌಂಟ್ ರೀತಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ಕೊಡ್ತೀವಿ ಈ ಮಸಾಲನ. ದಯವಿಟ್ಟು ಇದನ್ನು ಗಮನಿಸಿ. ಬೇಕಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅಷ್ಟು ದುಡ್ಡು ಹಾಕಿದರೆ ನಾವು ನಿಮಗೆ ಖಂಡಿತ ನಾವು ಕಳಿಸ್ಕೊಡ್ತೇವೆ. ಇದಕ್ಕೆ ನಾನು ಒಂದು 2 ಸ್ಪೂನು ಕರಿ ಮಸಾಲನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಕರಿ ಮಸಾಲ. ನೀವು 100 ಗ್ರಾಮಲ್ಲಿ ಕಡಿಮೆ ಅಂದ್ರೂ 20 ಜನಕ್ಕೆ ಅಡುಗೆ ಮಾಡ್ಬೋದು. 20 ಜನಕ್ಕೆ ಆಗುವಷ್ಟು ಅಡುಗೆನ ಅದರಲ್ಲಿ ನೀವು ಮಾಡ್ಕೋಬೋದು. ಈ ಗೋಡಂಬಿ ಇದೆಲ್ಲ ಹಾಕಿರೋದ್ರಿಂದ ಇದು ಗಟ್ಟಿಯಾಗಿ ಬರುತ್ತೆ. ಹಿಂಗೆ ಇರಬೇಕು, ಇದು ಗಟ್ಟಿಯಾಗಿ ಇರಬೇಕು, ತೆಳುವಾಗಿರೋಂಗಿಲ್ಲ. ಇದು ಪನ್ನೀರ್ ಕುರ್ಮಾ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಇದು ಸ್ವಲ್ಪ
ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲ್ಗಡೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ತಾಳ್ಮೆಯಿಂದ ಅಡುಗೆ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಪನ್ನೀರನ್ನ ಆ್ಯಡ್ ಮಾಡೋಣ. ಯಾಕೆ ಈ ಮಾತು ಹೇಳಿದೆ ಅಂದರೆ, ತುಂಬ ಜನ ನಮ್ಗೆ ಹೇಳಿದ್ದಾರೆ, ಆ ಅಡುಗೆ ನೋಡಿ ಮಾಡ್ತೀರಿ, ಈ ಅಡುಗೆ ನೋಡಿ ಮಾಡ್ತೀರಿ, ಎಲ್ಲರ ಅಡುಗೆ ಎಲ್ಲರೂ ನೋಡಿ ಮಾಡೋದೇ. ಈಗ ಹೊಸ್ದಾಗಿ ನಾವು ಕಂಡುಹಿಡಿಯೋದು ಏನೂ ಇರಲ್ಲ. ಬಟ್ ಈ ಅಡುಗೆಗಳನ್ನ ನಿಂತೋಗ್ದಂಗೆ ನೋಡ್ಕೋಬೇಕು ನಾವು ಅಷ್ಟೇ, ಇನ್ನೇನು ಅಲ್ಲ. ವಿಚಾರ ಏನಂದರೆ, ಈಗ ಹೋಟ್ಲಿಗೆ ಹೋಗ್ತೀರಿ, ಮಾಡೋಕ್ಕೆ ಬರೋಲ್ಲ, ಆಗಲ್ಲ. ಇಲ್ಲಿದ್ದರೆ ನಾವು ಮಾಡಿ ತೋರಿಸಿದ್ರೆ ಅಟ್ಲೀಸ್ಟ್ ಒಂದು ಮಾಡ್ಕೊಬೋದಲ್ವಾ. ನಿಮ್ಮ ಕೈ ಎದುರುಗಡೆ ಇರ್ತದೆ ಮೊಬೈಲು, ಟಕ್ ಅಂತ ಹಿಂಗೆ ಓಪನ್ ಮಾಡಿದರೆ ನಿಮ್ಗದು ಬಂದ್ಬಿಡುತ್ತೆ ಚಕ್ಕಂತ. ನಾನು ಸ್ವಲ್ಪ ಇದು ಪನ್ನೀರ್ ಕುರ್ಮಾ ಇರೋದ್ರಿಂದ ನಿಮಗೆ ವಿಶೇಷವಾಗಿ ಎಲ್ಲರೂ ಹೋಟ್ಲಲ್ಲೂ ಬಳಸ್ತಾರೆ. ನೀವು ಲಾಸ್ಟಲ್ಲಿ ನೀವು ತುಪ್ಪ ಹಾಕ್ತಾರೆ. ನಾನು ನಂದಿನಿ ತುಪ್ಪ, ರೈತರ ಪರವಾಗಿ ಈ ನಂದಿನಿ ತುಪ್ಪವನ್ನೇ ಬಳಸಿ ಅಂತ ಹೇಳಿ ನಾನು ಸ್ವಲ್ಪ ತುಪ್ಪನ ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಲೈಟಾಗಿ ಒಂದು ತುಪ್ಪ, ಒಂದು 50 ಗ್ರಾಮ್ ಅಷ್ಟು ತುಪ್ಪನ ಆ್ಯಡ್ ಮಾಡಿ. ಯಾಕೆಂದರೆ ನಾನು ತುಪ್ಪ ಬಳಸೋದಕ್ಕೋಸ್ಕರನೇ ಆಯಿಲ್ನ ಅವಾಗ ಕಮ್ಮಿ ಮಾಡ್ಕೊಂಡಿದ್ದೆ. ಈಗ ತುಪ್ಪ ಹಾಕಿದ್ದೀನಿ. ಈಗ ಇದು ತುಪ್ಪ ಎಲ್ಲಕ್ಕೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಉರಿ ಮಾತ್ರ ನೀವು ಕಮ್ಮಿ ಮಾಡ್ಕೊಂಡು ಮಾಡಬೇಕು ಈ ಅಡುಗೆನ. ಯಾಕೆಂದರೆ ಇದು ಗ್ರೇವಿ ತುಂಬ ತಿಕ್ಕಾಗಿರೋದ್ರಿಂದ ನಿಮ್ಮ ಮೈ ಮೇಲೆಲ್ಲ ಸಿಡಿತಾ ಇರ್ತದೆ. ಸಿಡಿದಂಗೆ ನೋಡ್ಕೋಬೇಕು ಅಂದರೆ ನೀವು ಕಾವು ಜಾಸ್ತಿ ಮಡಿಕೋಬೇಡ್ದು. ನೋಡಿ, ನಾನು ತುಂಬ ಟೆಂಪ್ರೇಚರ್ನ ಕಡಿಮೆ ಟೆಂಪ್ರೇಚರಲ್ಲಿ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಿಮಗೆ ಈ ಗ್ರೇವಿ ಮಾಡ್ಕೋಬೇಕಾದ್ರೆ ಹೋಟ್ಲವರೆಲ್ಲ ಮಿನಿಮಮ್ ಅಂದರೆ 2 ರಿಂದ 3 ಅವರ್ ಸಮಯ ತೊಗೊಳ್ತಾರೆ. ನಾನು ಇಲ್ಲಿ ನಿಮ್ಗೊಂದು ಅರ್ಧ ಗಂಟೆ 20 ನಿಮಿಷದಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಗ್ರೇವಿನ ಒಂದು ಸರಿ ಮಾಡ್ಕೊಂಬಿಟ್ರೆ ಇದು ಒಂದು ಗ್ರೇವಿ ಬೆಸ್ಟ್. ಇದು ಗ್ರೇವಿ ಇದಕ್ಕೆ ನೀವು ಪನ್ನೀರ್ ಬಳಸಿದ್ರೆ ಪನ್ನೀರ್ ಆಗುತ್ತೆ, ವೆಜಿಟೇಬಲ್ ಆಗುತ್ತೆ, ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಆಗುತ್ತೆ. ಹೋಟ್ಲಲ್ಲಿ ಬೇರೆ ಏನು ನಿಮಗೆ ಆರ್ಡ್ರ್ ಮಾಡಿದಾಗ ಸಪ್ರೇಟಾಗಿ ಮಾಡ್ಲಿಕ್ಕೆ ಬರೋಲ್ಲ. ಈ ಗ್ರೇವಿನ ಒಂದು ಸ್ಟ್ಯಾಂಡರ್ಡ್ ಗ್ರೇವಿ ಇದು. ಈಗ ನೀನು ಮಾಡಿ ತೋರಿಸಿದ್ದೀನಲ್ಲ, ಇದೇ ಥರ ನೀವು ಮಾಡಿಕೊಂಡು ಮನೆಯಲ್ಲಿ ಈ ಗ್ರೇವಿನ ಮಡಿಕೊಂಬಿಟ್ಟು, ಈ ಪನ್ನೀರ್ ಹಾಕೋಕ್ಕೆ ಮುಂಚೆ ಮಡಿಕೊಂಡು ಇದಕ್ಕೆ ನೀವು ಯಾವುದಕ್ಕೆ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ, ಹೇಳಿದ್ದು ನಾನು. ಇದು ಪನ್ನೀರ್ ಹಾಕೋಬೋದು, ಮಶ್ರೂಮ್ ಹಾಕೋಬೋದು, ವೆಜಿಟೇಬಲ್ ಕಡಾಯಿ ಮಾಡ್ಬೋದು, ಸೋಯಾ ಕಡಾಯಿ ಮಾಡ್ಬೋದು, ಇಷ್ಟ ಬಂದಿದ್ದನ್ನೇ ಬದಲಾಯಿಸ್ಬೋದು. ಇಷ್ಟವರೆಗೂ ನೀವು ಈ ಪೇಷನ್ಸಿಂದ ಈ ಗ್ರೇವಿನ ಮಾಡ್ಕೋಬೇಕು. ನಾನು ಮಾಡಿ ತೋರಿಸಿದ್ದೀನಿ. ಇದರಲ್ಲಿ ನಿಮಗೆ ಇಷ್ಟು ಬೇಡ, ಇಷ್ಟು ಜಾಸ್ತಿ ಆಗುತ್ತೆ ಅನ್ನಂಗಿದ್ರೆ ಅರ್ಧನ ನೀವು ತೆಗೆದು ಕೋಲ್ಡ್ ಸ್ಟೋರಿಗೆ ಇಟ್ಕೊಂಬಿಡಿ, ಫ್ರಿಡ್ಜ್ಗೆ ಅಂದ್ಕೊಂಡು ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಈ ಪನ್ನೀರ್ ಇವತ್ತು ಹಾಕಿದ್ದೀರಿ, ನಾಳೆ ಮಶ್ರೂಮ್ ಹಾಕಿ ಏನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ಇದೇ ಪರಿಸ್ಥಿತಿನಲ್ಲೇ ಹೋಟ್ಲಲ್ಲೂ ಮಾಡೋದು. ಯಾಕೆಂದರೆ ಹೋಟ್ಲಲ್ಲಿ ಒಂಥರ ಇಲ್ಲೊಂಥರ ಯಾವತ್ತೂ ತೋರಿಸ್ಕೊಡ್ದು. ನಮ್ಮ ಉದ್ದೇಶ ಯಾವತ್ತೂ ಅಷ್ಟೇ, ಇವತ್ತಲ್ಲ, ನಾವು GFC ಬಂದಾಗಿಂದನೂ ಈ ಪರಿಪಾಲನೆ ನಾವು ಮಾಡ್ಕೊಂಬಂದಿದ್ದೀವಿ. ಏನು ಹೋಟ್ಲಲ್ಲಿ ಸಿಗುತ್ತೋ ಅದು ಮನೇಲಿ ಸಿಗಬೇಕು, ಏನು ಮನೇಲಿ ಸಿಗುತ್ತೋ ಅದು ಹೋಟ್ಲಲ್ಲಿ ಸಿಗಬೇಕು. ಆ ಉದ್ದೇಶ ನಮ್ಮದಿರೋದು. ಈಗ ನಾನು ಇದು ಪನ್ನೀರ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೀಗ ನಿಮ್ಗೆ ಹೇಳಿದ್ದೀನಿ, ಒಂದೇ ಇದಕ್ಕೋಸ್ಕರ ನಾನು ಇದು ಮಾಡಿಲ್ಲ. ನೀವು ಅರ್ಥ ಮಾಡ್ಕೊಂಡ್ರಾ? ಈಗ ನೋಡಿ, ಈಗ ಆ್ಯಡ್ ಆಯ್ತು ಇದು. ಈ ಪನ್ನೀರ್ ಆ್ಯಡ್ ಆದಮೇಲೆ ಪನ್ನೀರ್ ಕುರ್ಮಾ ಆಯಿತು. ನೀವು ಮಶ್ರೂಮ್ ಆ್ಯಡ್ ಮಾಡಿದ್ರಿಂದ ಬೇಯಿಸ್ಕೊಂಡು ಮಶ್ರೂಮ್ ಆ್ಯಡ್ ಮಾಡಿದ್ರಂದರೆ ಮಶ್ರೂಮ್ ಕುರ್ಮಾ ಆಯಿತು. ತರಕಾರಿ ಬೇಯಿಸ್ಬಿಟ್ಟು ನೀವು ಆ್ಯಡ್ ಮಾಡಿದರೆ ತರಕಾರಿ ಇದಾಯಿತು. ನೀವು ಏನು ಬೇಕಾದ್ರೂ ಅದರಲ್ಲಿ ಬದಲಾವಣೆ ಮಾಡ್ಕೋಬೋದು. ಇಷ್ಟೇ. ಈ ಗ್ರೇವಿ ಒಂದು ಮಾತ್ರ ನೀವು ಕರೆಕ್ಟಾಗಿ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಈ ಗ್ರೇವಿನ ನೀಟಾಗಿ ಮಾಡ್ಕೊಂಬಿಟ್ರೆ ನೋಡಿ, ಪನ್ನೀರು ಒಡೆದೋಗಲಿಲ್ಲ, ಅದು ಬೆಂದಿದೆ, ಇದು ಆಯಿತು, ಎಲ್ಲ ಆಯಿತು. ಈಗ ಇನ್ನೂ ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ, ಆದಷ್ಟು ಇನ್ನೂ ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ. ಈ ಬುಟ್ಟಿ ಈಗ ಆದಾಗ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲೆ. ನೀವು ಎಣ್ಣೆ ಬಿಟ್ಕೊಂಡಾಗ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಈ ಪನ್ನೀರ್ ಗ್ರೇವಿ ಇಂಥ ಗ್ರೇವಿಗಳಿಗೆಲ್ಲ, ನಾರ್ತ್ ಇಂಡಿಯನ್ ಗ್ರೇವಿಗೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ಲೋಲಿನೇ ಕೆಲಸ ಆಗಬೇಕಿದು. ನಾನು ಈಗ ಟೇಸ್ಟು ಸಾಲ್ಟು ಚೆಕ್ ಮಾಡೋ ಸಮಯ ಬಂದಿದೆ. ಚೆಕ್ ಮಾಡ್ತೀನಿ, ನೋಡ್ತೀನಿ. ಆಮೇಲೆ ಬೇಕಾದರೆ ಸಾಲ್ಟ ನೋಡಿಬಿಟ್ಟು ನಾನು ಫಿನಿಷ್ ಮಾಡ್ತೀನಿ ಅಡುಗೆನ. ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಾಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹೇಗಿದೆ ಅಂದರೆ ಅಷ್ಟೊಂದು ಕ್ಲಾಸಿಕ್ ಆಗಿದೆ. ನಿಮಗೆ ಪನ್ನೀರ್ ಕುರ್ಮಾ ನಾನು ಹೇಳಿದ್ಮೇಲೆ ಯಾವತ್ತೂ ಸಾಲ್ಟು ಹಿಂದೆ ಇರಿ. ಆಮೇಲೆ ಬೇಕಾದಷ್ಟು ನೀವು ಎಷ್ಟು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಸಾಕು ಅಷ್ಟೇ. ಫಸ್ಟೇ ನೀವು ಉಪ್ಪನ್ನ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ಅಡುಗೆಗೆ ನೀವು ಏನು ಮಾಡೋಕ್ಕೆ ಬರಲ್ಲ. ನೋಡಿ, ಪನ್ನೀರ್ ಕುರ್ಮಾ ರೆಡಿನಾ? ನಾವೆಲ್ಲ ಈ ಥರ ಅಡುಗೆಗಳು ಹೇಗೆ ಕಲ್ತೀವಿ ಅಂತಂದರೆ, ತುಂಬ ನಮಗೆ ಅಡುಗೆ ಊಟದಲ್ಲಿ ತುಂಬ ಕ್ರೇಜ್ ಇರಬೇಕು. ಆಗಿದ್ದಾಗ ಮಾತ್ರ ನೀವೆಲ್ಲ ಕಲಿಯೋಕ್ಕೆ ಸಾಧ್ಯ.
ನಾವೆಲ್ಲ ಫಸ್ಟ್ 20 ವರ್ಷ ವೆಜ್ ಹೋಟ್ಲ್ ಮಾಡಿದ್ದೀನಿ. ನಾನು ಪ್ರತಿಯೊಬ್ಬರು ಭಟ್ರ ಹತ್ರ ಹೋಗಿ ನಿಂತ್ಕೋತಿದ್ದೆ ಸೈಲೆಂಟಾಗಿ, ಕ್ಯಾಸಲ್ಲಿ ಕೂತ್ಕೋತಿರಲಿಲ್ಲ. ಯಾಕಂದ್ರೆ ಏನು ಮಾಡೋಕ್ಕೆ ಬರ್ತಿರಲಿಲ್ಲ, ಕ್ಯಾಸಲ್ಲಿ ಕೂತ್ಕೋಬೋದಾಗಿತ್ತು. ನನ್ನ ಆಸಕ್ತಿ ಏನಂದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ. ಆಗಲ್ಲ ಹೋಗಿ ನಿಂತ್ಕೊಂಡು ನೋಡೋದು, ಏನು ಮಾಡ್ತಾರೆ ಅಂತೇಳಿ. ಹಂಗೆ ನೋಡಿ 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 ನಾವು ಹಲವಾರು ಅಡುಗೆನ ಕಲ್ತಿರೋದು. ಯಾರಿಂದ ಕಲ್ತಿದ್ದೀವಿ? ನಮ್ಮ ಕೆಲಸಗಾರರಿಂದ ಕಲ್ತಿದ್ದೀವಿ. ಅವರು ನಮ್ಮ ಗುರುಗಳೇ ಅಲ್ವಾ. ಅದನ್ನು ಇನ್ನೊಬ್ರು ಯಾರು ಟೀಕೆ ಯಾಕೆ ಮಾಡಬೇಕು? ಇದೆಲ್ಲ ಮಾಡೋ ಅಡುಗೆ ಮಾಡಿ ತೋರಿಸ್ತಾರೆ. ಇಲ್ಲ ರೀ, ನೀವು ಮಾಡಿ ತೋರಿಸಿ. ಇನ್ನೂ ತಲೆಮಾರು. ನಮ್ಮ ಅಡುಗೆ ಊಟ ಯಾವತ್ತೂ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಸೀಮಿತವಾದ ಅಡುಗೆ ಇಲ್ಲ, ಸಾವಿರಾರು ಅಡುಗೆ ಇದೆ. ನೀವು ಬೇರೆ ಕಡೆ ಹೋಗ್ಬೋದು, ಚೈನೀಸ್ಗಾದರೆ ಚೈನೀಸ್ ಅಂತ ನೋಡ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಮನಸ್ಸು ಬರಲ್ಲ ರೀ. ಅದ್ಯಾವುದೋ ಬರೀ ನೀರು ಹಿಂಗೆ ಕಲಿಸ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ. ಅಭಿರುಚಿಯಾಗಿ ತಿನ್ನುವಂಥ ಜನ, ಒಳ್ಳೆ ಟೇಸ್ಟಾಗಿ ತಿನ್ನುವಂಥ ಜನ ನಮ್ಮ ಇಂಡಿಯಾದಲ್ಲಿ ಮಾತ್ರ ಸಿಗೋದು. ಬೇರೆ ಕಡೆ ಹೇಳ್ತಾರೆ, ಹೇಳ್ತಾರೆ ಹಂಗಿದೆ ಹಿಂಗಿದೆ, ಆ ದೇಶ ಹಿಂಗಿದೆ, ಈ ದೇಶ ಹಿಂಗಿದೆ ಅಂತ. ನಮ್ಮ ಇಂಡಿಯಾದಂಥ ದೇಶ ನೀವು ಜಗತ್ತಲ್ಲಿ ಇಲ್ಲ. ನಾನು ಯಾವ ದೇಶ ನೋಡುವಿಲ್ಲ. ನಾನು ಅಟ್ಲೀಸ್ಟು ಇವೆಲ್ಲ ಎಲ್ಲಿ ತಿಳ್ಕೊತೀನಿ ಅಂದರೆ, ನೀವು ಜಗತ್ತು ಬಗ್ಗೆ ತಿಳ್ಕೊಬೇಕಾ, ನಮ್ಮ ದೇಶದ ಬಗ್ಗೆ ತಿಳ್ಕೊಬೇಕಾ, ನಮ್ಮ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೋಡಿ. ನಾನು ಯಾಕೆ ಇಲ್ಲಿ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಚಾನಲ್ನ ನಡೆಸ್ತಾ ಇರೋರೆ ಅವರು. ಇದು ಗೊತ್ತಿಲ್ಲ ಜನಕ್ಕೆ ಯಾರಿಗೂ. ಈಗ ಹೊಸ್ದಾಗಿ ನಾವು ಬೇರೆಲ್ಲ ಮಾಡಿಕೊಡ್ತಾಯಿದ್ವಿ. ಅವ್ರನ್ನೆಲ್ಲ ಬಿಟ್ಟು ನಾವೀಗ ಮಾಸ್ಟರ್ ಮೀಡಿಯಾದವ್ರಿಗೆ ನಮ್ಮ ಚಾನಲ್ನ ರನ್ ಮಾಡೋಕ್ಕೆ ನಾವು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ. ಅದು ನೋಡೋದ್ರಿಂದ ನಿಮ್ಮ ದೇಶ ಹೆಂಗೆ ಬೆಳೀತಾ ಇದೆ, ಬೇರೆ ದೇಶ ಹೆಂಗಿದೆ, ಬೇರೆ ಏನು ಪ್ರಾಬ್ಲಮ್ಮು, ಎಲ್ಲ ಥರದ ವಿಚಾರಗಳನ್ನು ಅವರು ನಿಮ್ಮೊಂದಿಗೆ ಹಂಚ್ಕೋತಾರೆ. ನೀವು ಯಾಕೆ ಕೋಟಿ ಕೊಟ್ಟರು ಆ ಥರದ ವಿಚಾರಗಳೆಲ್ಲ ಸಿಗೋಕ್ಕೆ ಸಾಧ್ಯವಿಲ್ಲ. ನಾವು ಯಾಕೆ ಇವೆಲ್ಲ ತಿಳ್ಕೊಂಡು ಮಾತಾಡ್ತೀವಿ ಅಂದರೆ, ನಮ್ಗೆ ಅದ್ರ ಅವಶ್ಯಕತೆ ಇದೆ. ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ. ನಮ್ಗೆ ಯಾರು ಶತ್ರುಗಳಿದ್ದಾರೆ, ಯಾರು ಒಳ್ಳೆಯರಿದ್ದಾರೆ, ಯಾರು ಮಿತ್ರರಿದ್ದಾರೆ, ಎಲ್ಲರೂ ಎಲ್ಲ ಥರದ್ದು ನೋಡಿದ್ರೆ ಮಾತ್ರ ನಮ್ಮ ದೇಶವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಯಾರು ನಮ್ಮನ್ನು ಆಡಳಿತ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ನಾವು ಕಡಿವಾಣ ಹಾಕಲು ಸಾಧ್ಯ. ಅರ್ಥ ಆಯ್ತಾ? ನಮ್ಗೆ ರಾಜಕೀಯದ ವಿಚಾರ ಬೇಡ. ಆದರೂ ನಾವು ಈ ಇಂಡಿಯಾ ದೇಶದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮನ್ನು ಯಾರು ಆಳ್ತಾರೋ ಅವ್ರು ಎಂಥವ್ರು ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಇಂಥ ಚಾನಲ್ಗಳನ್ನೆಲ್ಲ ದಯವಿಟ್ಟು ನೀವು ನೋಡಿ. ಈಗ ನನ್ನ ಅಡುಗೆ ಮುಗಿದಿದೆ. ಇದರ ಮಧ್ಯೆ ಹಲವಾರು ವಿಚಾರಗಳು ಹೇಳಿದ್ದೀನಿ, ಮಾಡಿದ್ದೀನಿ. ನಿಮಗೆ ಗಜಿಬಿಜಿ ಅನಿಸಿದರೆ ನನ್ನ ಕ್ಷಮಿಸಿ. ಯಾಕೆಂದರೆ ನನ್ನ ವೃತ್ತಿ ಇದು, ನನ್ನ ಕಂಪ್ನಿದು ಬಗ್ಗೆ ನಾನು ಮಾತಾಡಲೇಬೇಕು, ಹೇಳಲೇಬೇಕು, ಅನಿವಾರ್ಯ. ಯಾಕೆಂದರೆ ಇದು ನಮ್ಗೆ ಅನ್ನ ಕೊಟ್ಟಿದೆ, ಲೈಫ್ ಕೊಟ್ಟಿದೆ. ನಾನು ಎಷ್ಟು ತಲೆಮಾರು ನಡೆಸಿದ್ರು ಇದು ನಡೆಸುವಂಥ ಇದು ನೀವು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಲೇ ಇರ್ತೀನಿ. ನಾನು ಮಾತಾಡ್ತಾನೇ ಇರ್ತೀನಿ. ನಿಮ್ಗೆ ಹರಟಾದರೂ ಮಾತಾಡ್ತೀನಿ, ನಿಮ್ಗೆ ಖುಷಿಯಾದರೂ ಮಾತಾಡ್ತೀನಿ. ನನ್ನ ಮಾತಿನಿಂದನೇ ತುಂಬ ಜನ ನನ್ನ ಮೆಚ್ಚಿದ್ದಾರೆ. ನನ್ನ ಸ್ಪೀಚ್ ಕಂಡ್ರೆ ಎಷ್ಟೋ ಜನಕ್ಕೆ ತುಂಬ ಇಷ್ಟ. ಕೆಲವ್ರಿಗೆ ಹರಟು ಅನಿಸಿದೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಜಗತ್ತಲ್ಲಿ ಎಲ್ಲರೂ ಮೆಚ್ಚೋಕ್ಕಾಗುತ್ತಾ ಹೇಳಿ ನೋಡೋಣ? ಪರಮಾತ್ಮನೇ ಮೆಚ್ಚೋಕ್ಕಾಗಿಲ್ಲ, ಜನನ ಮೆಚ್ಚಿದ್ರಿಂದ ಸಾಧ್ಯ. ನಾವೇನೋ ಮಾನವರಾಗಿ ಬಂದಿದ್ದೀವಿ, ರೈತರ ಮಕ್ಕಳಾಗಿ ಬಂದಿದ್ದೀವಿ. ಎಜುಕೇಷನ್ ಇಲ್ಲ, ಏನಿಲ್ಲ, ಅದಿಲ್ಲ, ಇದಿಲ್ಲ, ಏನಿಲ್ಲ ಅಂದರೂ ಚಿಂತೆ ಇಲ್ಲ. ದೇವರು ಜ್ಞಾನದಂಥ ಭಂಡಾರ ಇಲ್ಲಿ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಈಗ ಟೇಸ್ಟ್ ಮಾಡೋ ಸಮಯ. ನೋಡೋಣ ಹೇಗಿದೆ, ಟೇಸ್ಟ್ ಮಾಡಿಬಿಡುವಾ? ಓಕೆ. ನಾನಂತೂ ಪನ್ನೀರ್ ಕುರ್ಮಾ ಮಾಡಿ ಕೈಲಿ ಹಿಡ್ಕೊಂಡಿದ್ದೀನಿ. ನೀವು ಇದೇ ಥರ ಸಂಡೇ ಸ್ಪೆಷಲ್ಲ, ಇಲ್ಲ ವಾರದಲ್ಲಿ ಮಧ್ಯದಲ್ಲಿ ಯಾವಾಗಲೂ ಶುಕ್ರವಾರ ಈ ಥರ ಮಾಡಿ ಫುಲ್ ಎಂಜಾಯ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಹೇಳಿದ್ದೀನಿ ನಿಮ್ಗೆ ನಾನು. ಆ ಥರದೊಂದು ಗ್ರೇವಿ ಮಾಡಿ ಮನೇಲಿ ಮಡಿಕೊಂಬಿಡಿ. 3 ಭಾಗವಾಗಿ ಮಡಿಕೊಳ್ಳಿ. ಒಂದೊಂದು ಭಾಗನೇ ಮಾಡಿ ಎಂಜಾಯ್ ಮಾಡ್ತಾಯಿರಿ. ಏನು ಅದು ನಾರ್ತ್ ಇಂಡಿಯನ್ ಐಟಮ್ ಅಂದರೆ ಬೇರೆ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಗ್ರೇವಿನ ಬೇಸ್ ಮಾಡಿದ್ನಲ್ಲ ಅದೇ ಬೇಸ್ ಮೇಯ್ನು. ಅದು ಮಾಡ್ಕೊಂಡ್ರೆ ನೀವು ಒಂದು 4-5 ಥರದ ಡಿಪೆಂಡ್ ವೆರೈಟಿ ಮಾಡ್ಕೊಬೋದು. ನಾವು ಬೇರೆ ಥರದ್ದು ಮಾಡಿ ತೋರಿಸ್ತಾ ಇರ್ತೀವಿ. ಬಟ್ ಪನ್ನೀರ್ ಮಾಡಿ ತೋರಿಸಿದ್ವಿ, ನಾಳೆ ಮೊಸರು ಮಾಡಿ ತೋರಿಸ್ತಾ ಇದ್ದೀವಿ, ಎಲ್ಲನೂ ಮಾಡಿ ತೋರಿಸ್ತಾ ಇರ್ತೀವಿ. ನಿಮ್ಗೆ ಅನುಕೂಲ ಆಗಲಿ ಮನೇಲಿ ಅಂತ ನಾನು ಹೇಳ್ತಾ ಇರೋದು. ಒಂದು ಸಾರಿ ಮಡಿಕೊಂಡ್ರೆ ಎಲ್ಲ ಥರದ್ದು ನೀವು ಮಾಡ್ಕೋಬೋದು. ಇದು ರೈಸಿಗೆ ನಾನು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಪರೋಟ, ಜೀರಾ ರೈಸು, ಫ್ರೈಡ್ ರೈಸು ಅಂಥವಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ವಿಭಿನ್ನವಾಗಿ ನಾನು ಬರೀ ವೈಟ್ ರೈಸಲ್ಲೇ ಹಾಕಿ ಟೇಸ್ಟನ್ನು ಮಾಡ್ತಿರುವೆನು. ವೈಟ್ ರೈಸಲ್ಲೇ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಿದೆ ಅಂತ. ಅದ್ಭುತವಾಗಿದೆ. ಆ ಪನ್ನೀರು ತುಂಬ ಹಾರ್ಡಾಗಿಲ್ಲ, ಒಳ್ಳೆ ಸ್ಕ್ರಿಪ್ಪಿಯಾಗಿದೆ. ಆ ಪನ್ನೀರ್ ಸ್ಮೆಲ್ ಹೋಗಬೇಕು. ಎಣ್ಣೆಯಲ್ಲಿ ಹಾಕಿದ್ರೆ ಮಾತ್ರ ಸ್ಮೆಲ್ ಹೋಗೋದು. ನೀವು ಡೈರೆಕ್ಟಾಗಿ ಹಂಗೆ ಹಾಕ್ಬಿಟ್ರೆ ಕೆಲವರು ಒಪ್ಕೊಳ್ಳಲ್ಲ. ತಿನ್ನೋಕ್ಕೆ ಚೆನ್ನಾಗಿರಲ್ರಿ ಅಂತ ಅಂದ್ಬಿಡ್ತಾರೆ. ನೀವು ಅದನ್ನು ಇದೇ ಥರ ನಾನು ಏನು ಮಾಡಿದ್ದೀನೋ ಆ ಥರನೇ ಹಾಕಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸ್ಲಿಪ್ಪು ನೋಡ್ತೀನಿ.
GFC ಮಸಾಲೆ ಅಡುಗೆ ಮಾಡಿ ತಿಂತಾಯಿದ್ರೆ ವಾರೆ ವಾ ಅಂತೀರ.